ಕೇಳುಗರೆ ನಮಸ್ಕಾರ. ಈ ಮನುಷ್ಯ ಮತ್ತು ಸಮಾಜ ಎರಡಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಸಮಾಜದಲ್ಲಿ ಸಂಘ ಜೀವಿಯಾಗಿ ಬದುಕಿರ್ತಕ್ಕಂಥ ಮನುಷ್ಯ ಕಾಡಲ್ಲಿ ಬದುಕಿದ್ದ, ಗೆಡ್ಡೆಗೆಣಸು ತಿಂತ ಇದ್ದ, ಬೇಟೆಯನ್ನಾಡ್ದ, ಹಸಿ ಮಾಂಸವನ್ನು ತಿಂದ. ನಂತರ ತಾನು ಆಹಾರವನ್ನು ಬೇಯಿಸಿ ತಿನ್ನುವುದು ಹೇಗೆ ಎಂಬುದನ್ನು ಕಂಡುಹಿಡಿದ. ಸೊ ಹೀಗೆ ಆಹಾರವನ್ನು ಬೇಯಿಸುವುದನ್ನು ಕಂಡುಹಿಡಿತಾ ಮುಂದೆ ನದಿ ಪಾತ್ರದಲ್ಲಿ ನಾಗರಿಕತೆಯನ್ನು ಕಟ್ಟಿಕೊಂಡ. ನಂತರ ಒಂದು ತಿರುಗುವ ಚಕ್ರವನ್ನು ಕಂಡುಹಿಡಿದ ನಂತರ ಅವನ ಇಡೀ ಜೀವನದ ಒಂದು ಗ್ರಹಗತಿನೇ ಬದಲಾವಣೆ ಆಯಿತು. ಇವತ್ತಿನ ವೈಜ್ಞಾನಿಕ ಎಲ್ಲ ಸಂಶೋಧನೆಗಳಿಗೆ ಅದೊಂದೇ ಬಹಳ ಮುಖ್ಯವಾಗಿ ಕಾರಣ ಆಗುತ್ತೆ ಅಂತಕ್ಕಂಥ. ಹಾಗಾಗಿ ಮನುಷ್ಯ ನಿಂತ ನೀರಲ್ಲ, ಸಮಾಜದ ಹಾಗೆ ಅವನು ಸಮಾಜ ಜೊತೆಗೆ ಒಂದಾಗಿ ಹೋಗಬೇಕಾಗುತ್ತೆ. ಆದರೆ ದುರಂತ ಅಂದರೆ ಅದರಲ್ಲಿ ಕೆಲವರು ಯಾವಾಗಲೂ ನರಳಾಡ್ತಾರೆ, ತೊಳಲಾಡ್ತಾರೆ. ಹಿಂದಿನ ಘಟನೆಗಳನ್ನು ನೆನಪು ಮಾಡ್ಕೊಂಡ ಹಾಗೆ ಹೀಗೆ ಅಂಥೇಳಿ ಅವೇ ಘಟನೆಗಳ ಸುತ್ತಲೂ ಗಿರ್ಕಿ ಹೊಡಿತಾ ಇರ್ತಾರೆ. ಹೊಸದ್ದು ಅನ್ನೋದು ಯಾವುದನ್ನು ಕೂಡ ಅವರು ಆಲೋಚನೆ ಮಾಡೋದಿಲ್ಲ. ಈ ಹೊಸ ಆಲೋಚನೆಗಳು ಅವರ ತಲೆಗೆ ಬರೋದೇ ಇಲ್ಲ. ಬಳೆ ಹಳೆಯ ಆಲೋಚನೆಗಳ ಸುತ್ತಲೂ ಯಾಕೆ ಕೆಲವರು ಯಾವಾಗಲೂ ಸುತ್ತಾಡ್ತಿರ್ತಾರೆ? ಬಹುಶಃ ಅದಕ್ಕೆ ಕಾರಣಗಳು ಏನೇ ಇದ್ದರೂ ಕೂಡ ಮನುಷ್ಯ ತಾನು ಬೆಳಿಬೇಕಾದ್ರೆ, ಮನುಷ್ಯ ತಾನು ಉಳಿಬೇಕಾದ್ರೆ, ಮನುಷ್ಯ ಈ ಸಮಾಜದಲ್ಲಿ ತನ್ನ ಅಸ್ಮಿತೆಯನ್ನು ಬಿಟ್ಟು ಹೋಗಬೇಕಾದ್ರೆ ಅವನು ಹೊಸ ಆಲೋಚನೆಗಳನ್ನು ಮಾಡಬೇಕಾಗುತ್ತೆ, ಹೊಸ ಒಂದು ದೃಷ್ಟಿಕೋನವನ್ನು ಇಟ್ಕೋಬೇಕಾಗುತ್ತೆ, ಹೊಸ ಓದನ್ನು ಓದಬೇಕಾಗತ್ತೆ. ಸಮಾಜಕ್ಕಿಂತ ಯಾವುದೇ ದೊಡ್ಡ ಕೃತಿ ನಮಗೆ ಓದೋಕ್ಕೆ ಸಿಗೋದಿಲ್ಲ. ಸಮಾಜನೇ ಒಂದು ಅತ್ಯಂತ ಒಂದು ದೊಡ್ಡ ಕೃತಿಯಾಗಿದೆ. ಆ ಸಮಾಜ ಅನ್ನುವ ಕೃತಿಯನ್ನೇ ಓದ್ಕೊಂಡ್ರೆ ಸಾಕು. ಇಲ್ಲಿ ಆಟೋ ಡ್ರೈವರ್ಗಳಿದ್ದಾರೆ, ಇಲ್ಲಿ ಕೈಗಾಡಿ ಎಳೆಯೋರಿದ್ದಾರೆ, ಇಲ್ಲಿ ಕಾಲ್ನಡಿಗೆಯಲ್ಲಿ ಸೊಪ್ಪನ್ನು ಮಾಡ್ತಕ್ಕಂಥವ್ರಿದ್ದಾರೆ, ಇಲ್ಲಿ ಸೈಕಲ್ ಮೇಲೆ ಅಡ್ಡಾಡಿ ಸೊಪ್ಪನ್ನು ಮಾರೋರಿದ್ದಾರೆ, ತರಕಾರಿ ಮಾರೋರಿದ್ದಾರೆ. ಹಾಗೆ 108 ಜನರು 108 ನಮೂನೆಯ ವ್ಯವಸ್ಥೆಯನ್ನು ಹೊಂದಿಕೊಂಡು ತಮ್ಮ ವ್ಯವಸ್ಥೆಯಲ್ಲಿ ತಾವು ಇರೋ ಈ ಸಂದರ್ಭದೊಳಗೆ ನಾವು ಏನನ್ನು ಈ ಸಮಾಜಕ್ಕೆ ಬಿಟ್ಟು ಹೋಗಬೇಕು? ಯಾಕಂದರೆ ನಾವು ಬಿಟ್ಟು ಹೋಗ್ತಕ್ಕಂಥದ್ದು ಕೇವಲ ನೆನಪುಗಳು ಮಾತ್ರ. ಆ ನೆನಪುಗಳು ಕೆಲವರಿಗೆ ಕೆಟ್ಟವಾಗಿರ್ಬೋದು, ಕೆಲವರಿಗೆ ದುಃಖ ತರುವಂಥವಾಗಿರ್ಬೋದು. ಯಾಕಂದರೆ ಮನುಷ್ಯ ಯಾವಾಗಲೂ ಒಂದೇ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಮಾಜದಲ್ಲಿ ಕೆಲವರಿಗೆ ನಾವು ಕೆಟ್ಟವರಾಗಬೇಕಾಗುತ್ತೆ, ಕೆಲವರಿಗೆ ಒಳ್ಳೆಯರಾಗಬೇಕಾಗುತ್ತೆ, ಕೆಲವರಿಗೆ ಅವರು ಜಿಗುಪ್ಸೆಯನ್ನು ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಬಿಹೇವ್ ಮಾಡಬೇಕಾಗುತ್ತೆ. ಯಾಕಂದರೆ ಸಂದರ್ಭ, ಸನ್ನಿವೇಶ ಕೆಲವು ಹಾಗೆ ಒದಗಿ ಬರ್ತವೆ. ಹಾಗಾಗಿ ಮನುಷ್ಯ ಎಲ್ಲದರ ನಡುವೆ ಸ್ಥೀಮಿತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ಆ ಸ್ಥೀಮಿತತೆಯನ್ನು ಕಾಪಾಡ್ಕೊಳ್ಳದೆ ಇದ್ದರೆ ಅವನು ವೇಗವಾಗಿ ಹೋದರೆ, ಅವನು ಏನಾದರೂ ತಪ್ಪು ದಾರಿ ಹಿಡಿದ್ರೆ ತಾನೇ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಕರ್ಮ ಅಂತಕ್ಕಂಥದ್ದು ಯಾರಿಗೂ ಬಿಡದ ಒಂದು ಬೆನ್ನತ್ತಿದ ಬೇತಾಳದಂತೆ. ಅದು ಯಾವಾಗಲೂ ನಮ್ಮ ಹಿಂದೆ ಸುತ್ತಾನೇ ಇರುತ್ತೆ. ನಮ್ಮ ನೆರಳಿನಂಗೆ ಅದು ನಮ್ಮ ಜೊತೆಗೆ ಬರುತ್ತೆ. ಸೊ ಆ ಕರ್ಮವನ್ನು ನಾವು ಯಾವತ್ತಾದರೂ ಒಮ್ಮೆ ತೀರಿಸಲೇಬೇಕಾಗತ್ತೆ, ಯಾವತ್ತಾದರೂ ಒಮ್ಮೆ ಅದನ್ನು ಈ ಸಮಾಜಕ್ಕೆ ಕೊಡಲೇಬೇಕಾಗತ್ತೆ. ಹಾಗಾಗಿ ಆ ಕರ್ಮವನ್ನು ಮಾಡೋದಕ್ಕಿಂತ ಮುಂಚೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ನಾವು ಆಲೋಚನೆ ಮಾಡಬೇಕು. ಆಗ ಮಾತ್ರ ನಮ್ಮ ಬದುಕು ಹಸನಾಗುತ್ತೆ.